ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ನ್ಯಾಪಿ ನಾಲೆಡ್ಜ್. ನಾವು ಇವತ್ತಿನ ವಿಡಿಯೋದೊಳಗೆ ನೆಪೋಲಿಯನ್ ಬೋನಾಪಾರ್ಟೆ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಜಗತ್ತಿನ ಮೂರನೇ ನಿರಂಕುಶ ಪ್ರಭು, ಅದರೊಳಗೆ ಒಬ್ಬರು ಅಂತಂದರೆ ಅಲೆಕ್ಸಾಂಡರ್, ಮತ್ತೊಬ್ಬರು ಅಂತಂದರೆ ಜೂಲಿಯಸ್ ಸೀಸರ್. ಸೊ ಜಗತ್ತಿನ ಮೂರನೇ ನಿರಂಕುಶ ಪ್ರಭು ಅಂತ ಪ್ರಖ್ಯಾತನಾದಂತಹ ನೆಪೋಲಿಯನ್ ಬೋನಾಪಾರ್ಟ್ ಪ್ರಪಂಚದ ಶ್ರೇಷ್ಠ ಮತ್ತು ಪರಾಕ್ರಮಶಾಲಿ ಸಾಮ್ರಾಟರಲ್ಲಿ ಒಬ್ಬನಾಗಿರ್ತಾರೆ. ಸುಮಾರು 1 ದಶಕ ಕಾಲ ಯುರೋಪಿನ ಬಹುಭಾಗವನ್ನು ನಿರಂಕುಶ ಪ್ರಭುವಾಗಿ ಆಳಿದಂತಹ ನೆಪೋಲಿಯನ್ ಹಲವು ಗುಣಗಳ ಗಣಿ ಅಂತಿರ್ತಾರೆ. ಇವರು ದಕ್ಷ ಆಡಳಿತಗಾರ, ಶ್ರೇಷ್ಠ ಸುಧಾರಕ, ಅಪ್ರತಿಮ ವೀರ, ದೇಶಪ್ರೇಮಿ, ಮಹಾದಿಗ್ವಿಜಯಿ, ಮಹಾನ್ ಸೇನಾನಿ, ರಾಜನೀತಿ ನಿಪುಣ, ಕಾನೂನು ತಜ್ಞ ಹಾಗೂ ಅಸಾಧಾರಣ ಜ್ಞಾಪಕ ಶಕ್ತಿಯುಳ್ಳವನಾಗಿರ್ತಾನೆ. ನೆಪೋಲಿಯನ್ನನ್ನು 100 ಕದನಗಳ ಸಿಂಹ ಅಂತ ವಿದ್ವಾಂಸರ ಉದ್ಗಾರವಾಗಿದ್ದರೂ ಕೂಡ ಅವನ ಕದನಗಳು 42 ಮಾತ್ರ. 1804ರಿಂದ 1814ರವರೆಗೆ ಅಂತಂದರೆ 1 ದಶಕ ಕಾಲ ಫ್ರಾನ್ಸಿನ ಚಕ್ರವರ್ತಿಯಾಗಿ ಆಳ್ವಿಕೆ ಮಾಡ್ತಾನೆ. ಅವನ ಆಳ್ವಿಕೆ ಕಾಲ ನೆಪೋಲಿಯನ್ ಯುಗ ಎಂದು ಯುರೋಪ್ ಚರಿತ್ರೆಯೊಳಗೆ ಹೆಸರಾಗಿದೆ. ರೂಸೋ ಜನಿಸದೆ ಹೋಗಿದ್ರೆ ಫ್ರಾನ್ಸ್ ಕ್ರಾಂತಿ ನಡೀತಿರ್ಲಿಲ್ಲ ಅನ್ನೋದು ಎಷ್ಟು ಸತ್ಯನೋ, ಫ್ರಾನ್ಸ್ ಕ್ರಾಂತಿ ನಡೆಯದೆ ಹೋಗಿದ್ರೆ ನೆಪೋಲಿಯನ್ ಅನ್ನೋಂತಹ ಕ್ರಾಂತಿಕಾರಿ ಸೃಷ್ಟಿಯಾಗ್ತಿರ್ಲಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ನಾವು ಫ್ರಾನ್ಸ್ ಕ್ರಾಂತಿ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ವಿ. ಯಾರಾದರೂ ನೋಡಿರಲಿಲ್ಲ ಅಂತಂದರೆ ಮೇಲಿರೋ ಐ ಬಟನ್ ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಹಾಕಿರ್ತೀವಿ, ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇವರ ಆರಂಭ ಜೀವನವನ್ನು ನೋಡೋದಾದ್ರೆ, ನೆಪೋಲಿಯನ್ ಬೋನಾಪಾರ್ಟ್ ಕ್ರಿಸ್ತಶಕ 1769 ಆಗಸ್ಟ್ 15ರಂದು ಇಟಲಿಗೆ ಸೇರಿದಂತಹ ಕೋರ್ಸಿಕಾ ದ್ವೀಪ ಅಂತಂದರೆ ಮೆಡಿಟೇರಿಯನ್ ಸಮುದ್ರದಲ್ಲಿನ ಅಜಾಸಿಯೋ ಅನ್ನೋಂಥ ನಗರದೊಳಗೆ ಜನಿಸ್ತಾನ. 1769 ಕೋರ್ಸಿಕಾ ದ್ವೀಪವನ್ನು ಫ್ರಾನ್ಸ್ ಗೆದ್ದುಕೊಂಡಿದ್ರಿಂದ ನೆಪೋಲಿಯನ್ ಫ್ರಾನ್ಸಿನ ಪೌರನಾಗ್ತಾನ. ಇವನ ತಂದೆ ಚಾರ್ಲೆಸ್ ಬೋನಾಪಾರ್ಟ್ ವೃತ್ತಿಯಿಂದ ವಕೀಲನಾಗಿರ್ತಾನ. ಇವನ ತಾಯಿ ಲೆತಿಸಿಯೋ ರ್ಯಾಮೆಲಿನೋ ಸುಂದರಳು ಮತ್ತು ದೃಢ ಮನಸ್ಸುಗಳಾಗಿರ್ತಾಳೆ. ಈ ದಂಪತಿಗಳ 13 ಮಕ್ಕಳಲ್ಲಿ 8 ಮಕ್ಕಳು ಮಾತ್ರ ಉಳಿದು ಬೆಳಿತಾವ. ಅವರಲ್ಲಿ 2ನೇ ಮಗ ಅಂತಂದ್ರೇ ನೆಪೋಲಿಯನ್. ಇವನ ತಂದೆ ಮಹಾನ್ ದೇಶಭಕ್ತ. ಫ್ರಾನ್ಸಿನ ಅಧೀನದಲ್ಲಿದ್ದಂತಹ ಕೋರ್ಸಿಕಾ ದ್ವೀಪದ ಬಿಡುಗಡೆಗಾಗಿ ಹೋರಾಟವನ್ನು ಮಾಡ್ತಾನೆ. ತಂದೆಯ ದೇಶಭಕ್ತಿ ಮತ್ತು ಹೋರಾಟದ ಗುಣಗಳು ನೆಪೋಲಿಯನ್ನನ ಮೇಲೆ ಪ್ರಭಾವ ಬೀರಿ ಭವಿಷ್ಯದೊಳಗ ಪ್ರಮುಖ ಪಾತ್ರವನ್ನು ವಹಿಸ್ತಾವ. ನೆಪೋಲಿಯನ್ ಕೋರ್ಸಿಕಾದೊಳಗ ಪ್ರಾಥಮಿಕ ಶಿಕ್ಷಣ ಫ್ರಾನ್ಸಿನ ಬ್ರಿಯನ್ ಹಾಗೂ ಪ್ಯಾರಿಸ್ನ ಸೈನಿಕ ಶಾಲೆಗಳಲ್ಲಿ ಶಿಕ್ಷಣವನ್ನು ಪಡಿತಾನೆ. ಶಾಲಾ ದಿನಗಳಲ್ಲಿ ಮಿತಭಾಷಿಯೂ ಏಕಾಂತ ಪ್ರಿಯನೂ ಆಗಿರ್ತಾನೆ. ಆದರೆ ಪ್ರತಿಭಾವಂತ ವಿದ್ಯಾರ್ಥಿ ಆಗಿರಲಿಲ್ಲ. ಗಣಿತ, ಭೂಗೋಳ ಮತ್ತು ಇತಿಹಾಸ ಅವನ ಆಸಕ್ತಿಯ ವಿಷಯಗಳಾಗಿರ್ತಾವ. ಆಗಲೇ ವಾಲ್ಟೇರ್, ಮಾಂಟೆಸ್ಕೋ, ಟರ್ಗೋಟ್, ಪ್ಲೇಟೋ ಮತ್ತು ರೂಸೋರಂತಹ ಸಾಹಿತ್ಯವನ್ನು ಓದಿರ್ತಾನೆ. ಮಿತಹಾರಿ ಹಾಗೂ ಮಹತ್ವಾಕಾಂಕ್ಷಿಯಾಗಿದ್ದಂತಹ ನೆಪೋಲಿಯನ್ ಬಾಲ್ಯದೊಳಗೆ ಅಪಾರ ಬಡತನವನ್ನು ಅನುಭವಿಸಬೇಕಾಗ್ತದೆ. ತನ್ನ ಕೈಗಡಿಯಾರವನ್ನು ಅಡವಿಟ್ಟು ಊಟ ಮಾಡಿದರೂ ಕೂಡ ತನ್ನ ಮಹತ್ವಾಕಾಂಕ್ಷೆಯನ್ನು ಇವನು ಕಳೆದುಕೊಳ್ಳಂಗಿಲ್ಲ. ಈಗ ನೆಪೋಲಿಯನ್ ಏಳಿಗೆಯನ್ನು ನೋಡೋದಾದ್ರೆ, 1796 ಡೈರೆಕ್ಟರಿ ಸರ್ಕಾರ ನೆಪೋಲಿಯನ್ನನ್ನು ಇಟಲಿಯೊಳಗೆ ಫ್ರೆಂಚ್ ಸೇನೆಯ ದಂಡನಾಯಕನನ್ನಾಗಿ ನೇಮಿಸ್ತದೆ. ಈತನು ಇಟಲಿಯ ಮೇಲೆ ಮಾಡಿದಂತಹ ದಂಡಯಾತ್ರೆ ಅತ್ಯಂತ ಯಶಸ್ವಿ ಆಗ್ತದೆ. ನೆಪೋಲಿಯನ್ ಮೊದಲು ಸಾರ್ಡಿನಿಯನ್ನರು ಮತ್ತು ನಂತರ ಆಸ್ಟ್ರಿಯನ್ನರನ್ನು ಸೋಲಿಸ್ತಾನೆ. 1797ರಲ್ಲಿ ನಡೆದಂತಹ ಕ್ಯಾಂಪೋ ಫೋರ್ಮಿಯೋ ಒಪ್ಪಂದದಿಂದ ಫ್ರಾನ್ಸ್ ದೇಶಕ್ಕೆ ಅಪಾರ ಯಶಸ್ಸನ್ನು ಗಳಿಸ್ಕೊಡ್ತಾನೆ. ನೆಪೋಲಿಯನ್ ಬೋನಾಪಾರ್ಟೆ ತನ್ನ ದಿಗ್ವಿಜಯಗಳ ಮೂಲಕ ಯುರೋಪಿನ ನಕಾಶೆಯನ್ನು ಪುನರಚಿಸಲಿಕ್ಕೆ ಆರಂಭ ಮಾಡ್ತಾನೆ. ಹೀಗಾಗಿ ಇಟಲಿ ಹಾಗೂ ಬೆಲ್ಜಿಯಂ ದೇಶಗಳ ಮೇಲೆ ನಿರಂಕುಶ ಆಡಳಿತವನ್ನು ಹೇರ್ತಾನೆ. ಈತನ ಈಜಿಪ್ತಿನ ಮೇಲಿನ ದಂಡಯಾತ್ರೆಯ ಉದ್ದೇಶ ಬ್ರಿಟಿಷ್ ಸಾಮ್ರಾಜ್ಯಶಾಹಿತ್ವದ ಮೇಲೆ ದಾಳಿ ಮಾಡೋದಾಗಿರ್ತದೆ. ಪಿರಮಿಡ್ ಕದನದೊಳಗೆ ನೆಪೋಲಿಯನ್ ಇಂಗ್ಲೆಂಡಿನ ಮೇಲೆ ದಿಗ್ವಿಜಯ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ನೈಲ್ ಅಥವಾ ಅಬುಕೀರ್ ಬೇ ಅನ್ನುವಂತಹ ನೌಕಾ ಕದನದೊಳಗೆ ಅಡ್ಮಿರಲ್ ನೆಲ್ಸನ್ನಿಂದ ಸೋಲಲ್ಪಡ್ತಾನೆ. ನೆಪೋಲಿಯನ್ 100 ಕದನಗಳ ಸಿಂಹ ಅನ್ನೋದು ವಿದ್ವಾಂಸರ ಉದ್ಗಾರವಾಗಿದ್ದರೂ ಕೂಡ ಅವನ ಕದನಗಳು 42 ಮಾತ್ರ. ಒಂದು ಚಿಕ್ಕ ದ್ವೀಪ ಕೋರ್ಸಿಕಾ ಯುರೋಪನ್ನು ಚಕಿತಗೊಳಿಸಬಹುದು ಅನ್ನುವಂಥ ತನ್ನ ಅನಿಸಿಕೆಯನ್ನು 20 ವರ್ಷಗಳ ಹಿಂದೆಯೇ ರೂಸೋ ಭವಿಷ್ಯವನ್ನು ನುಡಿದಿರ್ತಾನೆ. ಈಗ ಅದರ ಅಂಚಿಗೆ ಬಂದು ನಿಂತಿದ್ದಂತಹ ನೆಪೋಲಿಯನ್
1796ರಿಂದ 1815ರವರೆಗೆ ನಿರಂತರ ಕದನಗಳನ್ನು ಎದುರಿಸುತ್ತಲೇ ಬರ್ತಾನೆ. ಅವುಗಳಲ್ಲಿ ಪ್ರಮುಖವಾದವುಗಳನ್ನು ಈ ಕೆಳಗಿನಂತೆ ನೋಡಬಹುದು. ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗಂಗಿಲ್ಲ, ಯಾಕಂದ್ರೆ ವಿಡಿಯೋ ಲೆಂದಿ ಆಗ್ತದೆ. ಸೊ ವಿಡಿಯೋನ ಕೊನೆ ತನಕ ನೋಡಿ.
ನೆಪೋಲಿಯನ್ ಅವನತಿಗೆ ಕಾರಣ ಆದಂತಹ ವಾಟರ್ಲೂ ಕದನ ಮತ್ತು ಅವನ ಅಂತ್ಯಕ್ಕೆ ಕಾರಣನಾದಂತಹ ಮೆಟರ್ನಿಕ್ ಬಗ್ಗೆ ಮುಂದಿನ ವಿಡಿಯೋದೊಳಗೆ ನೋಡೋಣ ಅಂತ. ಸೊ ಇದಿಷ್ಟು ನೆಪೋಲಿಯನ್ ಬಗ್ಗೆ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.